ವೀಕ್ಷಕರೇ ನಮಸ್ಕಾರ. ಇರಾನ್ ಅಮೆರಿಕಾದ ನಡುವೆ ಮಿಸೈಲ್ ದಾಳಿಗಳು ನಡೆಯುತ್ತಿರೋ ಹೊತ್ತಲ್ಲೇ ಭಾರತಕ್ಕೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. ಭಾರತಕ್ಕೂ ತಟ್ಟಿದ ಕೊಲ್ಲಿ ಯುದ್ಧದ ಬಿಸಿ ಬೆಳ್ಳಂಬೆಳಗ್ಗೆ ಗ್ರಾಹಕರಿಗೆ ಬಿಗ್ ಆಘಾತ. ಇರಾನ್ ಇಸ್ರೇಲ್ ಅಮೆರಿಕಾದ ನಡುವೆ ಮಿಸೈಲ್ ಅಟ್ಯಾಕ್ಗಳು ನಡೀತಾ ಇದೆ. ಈ ಮಧ್ಯಪ್ರಾಚ್ಯದ ಯುದ್ಧದ ಭೀತಿಯಿಂದ ಅಥವಾ ಯುದ್ಧದಿಂದಾಗಿ ಭಾರತದ ಗ್ರಾಹಕರಿಗೂ ಕೂಡ ಶಾಕ್ ತಡ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ, 11 ತಿಂಗಳಲ್ಲೇ ಎರಡನೇ ಸಲ ಬೆಲೆ ಏರಿಕೆ ಬಿಸಿ. ಗೃಹ ಬಳಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ. ಮಧ್ಯರಾತ್ರಿಯಿಂದಲೇ ಹೊಸ ದರಗಳು ಜಾರಿಗೆ. ಹೆಂಗ್ ವ್ಯಾಪಾರ ಮಾಡೋಣ ಅಂತ ಹೇಳಿ ವ್ಯಾಪಾರಸ್ಥರು ಪಾಪ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ 60 ರೂಪಾಯಿ ಏರಿಕೆ. 14.2 ಕಿಲೋಗ್ರಾಂ ತೂಕದ ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿ ಏರಿಕೆಯಾಗಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 115 ರೂಪಾಯಿ ಹೆಚ್ಚಳ. ಜಾಗತಿಕ ಇಂಧನ ಮಾರುಕಟ್ಟೆ ಮೇಲೂ ಕೊಲ್ಲಿ ರಾಷ್ಟ್ರದ ಪರಿಣಾಮ ಬೀರಿದೆ. ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋ ಸಾಧ್ಯತೆಗಳು ಕೂಡ ಇದ್ದಾವೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ಈಗಾಗಲೇ ವ್ಯತ್ಯಯಗಳು ಉಂಟಾಗಿದೆ. ಭಾರತಕ್ಕೂ ತಟ್ಟಿದ ಸಿಲಿಂಡರ್ ಬೆಲೆ ನೋಡಿ, ಇತಿಹಾಸದಲ್ಲೇ ಪ್ರಪ್ರಥಮ ಅನಿಸುತ್ತೆ. ಬ್ಯಾಕ್ ಟು ಬ್ಯಾಕ್ ದೊಡ್ಡದಾದ ಅಂತರ ಏನಿರಲಿಲ್ಲ ಈ ಹಿಂದೆ LPG ಗ್ಯಾಸ್ ಬೆಲೆ ಏರಿಕೆಯಾಗಿ. ಆ ಬೆಲೆ ಏರಿಕೆಯ ಬಿಸಿಯನ್ನ ಬಲಗೈಯನ್ನ ಎದೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋಷ್ಟರಲ್ಲಿ ಮತ್ತೊಮ್ಮೆ ಗ್ರಾಹಕರಿಗೆ ಶಾಕ್ ಇದು. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮವಾಗಿ ಜಾಗತಿಕ ಅಂದರೆ ಗ್ಲೋಬಲಿ ಮಾರ್ಕೆಟ್ನಲ್ಲಿ ಬಿಕ್ಕಟ್ಟು ಎದುರಾಗ್ತವೆ. ಇನ್ನು ಮಾರ್ಚ್ 2026ರಲ್ಲಿ ಭಾರತದಲ್ಲಿ LPG ಸಿಲಿಂಡರ್ ಬೆಲೆಗಳು ಭಾರಿ ಏರಿಕೆಯಾಗಿದೆ. ಗೃಹ ಬಳಕೆಯ ಅಂದರೆ ಏನು ಮನೇಲಿ ಏನು ನಾವು ಬಳಸ್ತೀವೋ ಕಮರ್ಷಿಯಲ್ ಅಲ್ಲದಲೇ ಇರೋದು ಗೃಹ ಬಳಕೆಯ 14.2 ಕೆಜಿಯ ಸಿಲಿಂಡರ್ ಬೆಲೆ ಸಾಮಾನ್ಯವಾಗಿ ನಾವು ಖರೀದಿ ಮಾಡ್ತೀವಿ, ಅದರ ಬೆಲೆ ಸುಮಾರು 60 ರೂಪಾಯಿ ಹೆಚ್ಚಳ. ನಿಮಗೆ ಅನ್ನಿಸ್ಬೋದು 60 ರೂಪಾಯಿ ಒಂದು ಸುಮಾರಾದಂತಹ ರೇಟ್ ಅಲ್ವಾ ಅಂಥೇಳಿ. ಆದರೆ 2-3 ಗ್ಯಾಸ್ ಬಳಸೋರ ಕತೆ ಏನು? ಇನ್ನು ವಾಣಿಜ್ಯ ಸಿಲಿಂಡರು ಅಂದರೆ ನೀವು ಕಮರ್ಷಿಯಲ್ ಆಗಿ ಹೋಟೆಲ್ಗೋ ಅಥವಾ ಬೇರೆ ಬೇರೆ ವ್ಯಾವಹಾರಿಕವಾಗಿ ನೀವು ಬಳಸುವಂತಹ ಸಿಲಿಂಡರ್ ಗ್ಯಾಸ್ ಬೆಲೆ 115 ರೂಪಾಯಿರಷ್ಟು ಹೆಚ್ಚಾಗಿದೆ. ಎದೆ ಒಡ್ಕತಾನೆ. ಇನ್ನು ವೀಕ್ ಇದ್ದವರಿಗೆ ಕಾರ್ಡಿಯಾಕ್ ಅರೆಸ್ಟು ಗ್ಯಾರಂಟಿ. ಸೊ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದಾಗಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಬೆಲೆ ಏರಿಕೆಗೆ ಕಾರಣ ನೋಡಿ, ಅಲ್ಲೆಲ್ಲೋ ಇರಾನಲ್ಲಿ ಯುದ್ಧ, ಇಲ್ಲಿ ಯಾಕೆ ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ರೆ ಅದಕ್ಕಿರೋ ಪ್ರಮುಖ ಕಾರಣ ವಾಣಿಜ್ಯ ಸಿಲಿಂಡರು 19 ಕೆಜಿ ಸಿಲಿಂಡರ್ ದರವು 1768.5 ರೂಪಾಯಿ ಆಗಿದೆ. ಇದಕ್ಕೆ ಕಾರಣ ಇಸ್ರೇಲ್ ಇರಾನ್ ಯುದ್ಧದ ನೇರ ಪರಿಣಾಮ. ಕಚ್ಚಾ ತೈಲ ಮತ್ತು ಅನಿಲದ ಜಾಗತಿಕ ಬೆಲೆಗಳಲ್ಲಿ ತೀವ್ರ ಏರಿಕೆಯಾಗಿದೆ. ಹೋಟೆಲು ರೆಸ್ಟೋರೆಂಟ್ಗಳಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂಥೇಳಿ ಗ್ರಾಹಕರು ಟೆನ್ಷನ್ ಮಾಡುವಾಗ ಹೋಟೆಲ್ಗಳಿಗೆ ಹೋಗಿ ಚಪ್ಪರಿಸ್ಕೊಂಡು ತಿಂತಾ ಇದ್ವಲ್ಲ ನಾವು ದೋಸೆ ಇಡ್ಲಿನ, ಆ ಬೆಲೆ ಜಾಸ್ತಿ ಮಾಡೋ ಸಾಧ್ಯತೆಗಳಿರ್ತವೆ. ಕಾರಣ ಗ್ಯಾಸ್ ಬೆಲೆ. ಒಲೆ ಉರಿದ್ರೇನ್ರಯ್ಯ ಇದು ದೋಸೆ ಸುಡೋದಕ್ಕೆ ಸಾಧ್ಯ. ಹೀಗಾಗಿ ಸಾಮಾನ್ಯವಾಗಿ ಈ ತರಹದ್ದೊಂದಾಗುತ್ತೆ. ಯುದ್ಧ ಸಂದರ್ಭದಲ್ಲಿ LPG ಗ್ಯಾಸ್ ಬೆಲೆ ಹೆಚ್ಚಾಗುವ ಮುಖ್ಯ ಕಾರಣವೆಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಮತ್ತು ಅನಿಲದ ಪೂರೈಕೆಯಲ್ಲಿನ ಅಡಚಣೆ. ಯುದ್ಧದಿಂದಾಗಿ ಪೂರೈಕೆ ಸರಪಳಿ ಅಸ್ತವ್ಯಸ್ತಗೊಂಡು ಸಾಗಣೆ ವೆಚ್ಚ ಹೆಚ್ಚಾಗುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರಗಳು ಹೆಚ್ಚಾಗ್ತವೆ. ಇನ್ನು ಭಾರತವು ತನ್ನ ಅನಿಲದ ಅಗತ್ಯಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವುದರಿಂದ, ನಾವು ವಿದೇಶದಿಂದಲೇ ಹೆಚ್ಚು ಅದನ್ನು ಇಂಪೋರ್ಟ್ ಮಾಡಿಕೊಳ್ಳೋದ್ರಿಂದಾಗಿ ಈ ಬೆಲೆ ಏರಿಕೆ ನೇರವಾಗಿ ಗ್ರಾಹಕರ ಮೇಲೆ ಪರಿಣಾಮ ಬೀಳುತ್ತೆ. ಇನ್ನು ಯುದ್ಧದ ಸಮಯದಲ್ಲಿ LPG ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಯುದ್ಧ ಅದು ಬಿಟ್ಟರೆ ಬೇರೇನೂ ಇಲ್ಲ. ಜಾಗತಿಕವಾಗಿ ಇದರ ಪರಿಣಾಮ ಭಾರತಕ್ಕೂ ಬೀರಿದೆ. 11 ತಿಂಗಳಲ್ಲೇ ಇತಿಹಾಸದಲ್ಲೇ ಪ್ರಪ್ರಥಮ ಎರಡನೇ ಸಲ ಬೆಲೆ ಜಾಸ್ತಿ ಆಗಿರುವಂತಹದ್ದು. ನಿಜಕ್ಕೂ ಕೂಡ ಭಾರತದ ಗ್ರಾಹಕರಿಗೆ ಇದೊಂದು ತರಹದ ಆಘಾತ. ಮುಂದೊಮ್ಮೆ ಇದು ಕಡಿಮೆಯಾಗುತ್ತಾ ಗೊತ್ತಿಲ್ಲ. ಯುದ್ಧ ನಿಂತರೆ ಮಾತ್ರ ಇದಕ್ಕೊಂದು ಪರಿಹಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.